ಕಾಂತಿಯುತ ಮತ್ತು ಉದ್ದ ಕೂದಲಿಗಾಗಿ ಮನೆ ಮದ್ದು. ನಮಸ್ಕಾರ ಸ್ನೇಹಿತರೆ. ಆರೋಗ್ಯಕರ, ಕಾಂತಿಯುತ ಮತ್ತು ಉದ್ದವಾದ ಕೂದಲನ್ನು ಪಡೆಯಲು ಪ್ರಕೃತಿಯಲ್ಲಿಯೇ ಅದ್ಭುತವಾದ ಮದ್ದುಗಳಿವೆ. ಕೆಮಿಕಲ್ ಮಿಶ್ರಿತ ಉತ್ಪನ್ನಗಳಿಗಿಂತ ಮನೆಯಲ್ಲಿ ಸಿಗುವ ವಸ್ತುಗಳನ್ನು ಬಳಸುವುದು ಕೂದಲಿನ ಆರೋಗ್ಯಕ್ಕೆ ಹೆಚ್ಚು ಸುರಕ್ಷಿತ. ನಿಮಗಾಗಿ ಕೆಲವು ಪರಿಣಾಮಕಾರಿ ಮನೆ ಮದ್ದುಗಳು ಇಲ್ಲಿವೆ. ಈರುಳ್ಳಿ ರಸ ಕೂದಲು ವೇಗವಾಗಿ ಬೆಳೆಯಲು ಮತ್ತು ಕೂದಲು ಉದುರುವುದನ್ನು ತಡೆಯಲು ಇದು ಅತ್ಯುತ್ತಮ ಮದ್ದು. ಇದರಲ್ಲಿರುವ ಸಲ್ಫರ್ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತದೆ. ಇದನ್ನು ಬಳಸುವ ವಿಧಾನ: ಈರುಳ್ಳಿಯನ್ನ ತುರಿದು ಅದರ ರಸವನ್ನ ತೆಗೆಯಿರಿ. ಈ ರಸವನ್ನ ಕೂದಲಿನ ಬುಡಕ್ಕೆ ಹಚ್ಚಿ 15ರಿಂದ 30 ನಿಮಿಷ ಬಿಡಿ. ನಂತರ ಮೈಲ್ಡ್ ಶಾಂಪೂ ಬಳಸಿ ತೊಳೆಯಿರಿ. ಪ್ರಯೋಜನ: ಇದು ಕೂದಲಿನ ಸಾಂದ್ರತೆಯನ್ನ ಹೆಚ್ಚಿಸುತ್ತದೆ. ಅಲೋವೆರಾ ಲೋಳೆಸರ ಕೂದಲಿಗೆ ನೈಸರ್ಗಿಕ ಹೊಳಪು ನೀಡಲು ಅಲೋವೆರಾ ಒಂದು ವರದಾನ. ಇದು ತಲೆ ಹೊಟ್ಟನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲನ್ನು ಮೃದುವಾಗಿಸುತ್ತದೆ. ಬಳಸುವ ವಿಧಾನ: ಅಲೋವೆರಾ ಗಿಡದ ತಾಜಾ ಜೆಲ್ಲನ್ನು ಕೂದಲಿನ ಬುಡದಿಂದ ತುದಿಯವರೆಗೆ ಹಚ್ಚಿ 45 ನಿಮಿಷಗಳ ನಂತರ ತಣ್ಣೀರಿನಲ್ಲಿ ತೊಳೆಯಿರಿ. ಪ್ರಯೋಜನ: ಇದು ಕೂದಲಿಗೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತದೆ. ತೆಂಗಿನ ಎಣ್ಣೆ ಮತ್ತು ಕರಿಬೇವಿನ ಎಲೆ. ಕರಿಬೇವಿನ ಎಲೆಗಳು ಕೂದಲಿನ ಬಣ್ಣವನ್ನು ಕಪ್ಪಾಗಿಸಲು ಮತ್ತು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ಬಳಸುವ ವಿಧಾನ: ಸ್ವಲ್ಪ ತೆಂಗಿನ ಎಣ್ಣೆಗೆ 1 ಇಡೀ ಕರಿಬೇವಿನ ಎಲೆಗಳನ್ನು ಹಾಕಿ ಎಣ್ಣೆ ಬಣ್ಣ ಬದಲಾಗುವವರೆಗೆ ಕುದಿಸಿ. ಈ ಎಣ್ಣೆ ತಣಿದ ನಂತರ ವಾರಕ್ಕೆ 2 ಬಾರಿ ತಲೆಗೆ ಮಸಾಜ್ ಮಾಡಿ. ಪ್ರಯೋಜನ: ಇದು ಕೂದಲಿನ ಬೇರುಗಳಿಗೆ ಪೋಷಣೆಯನ್ನ ನೀಡುತ್ತದೆ. ಮೊಸರು ಮತ್ತು ಮೊಟ್ಟೆಯ ಪ್ಯಾಕ್. ಕೂದಲಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತದೆ. ಮೊಟ್ಟೆ ಮತ್ತು ಮೊಸರು ಪ್ರೋಟೀನ್ನ ಉತ್ತಮ ಮೂಲಗಳು. ಬಳಸುವ ವಿಧಾನ: 1 ಮೊಟ್ಟೆಗೆ 2 ಚಮಚ ಮೊಸರು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದನ್ನು ಕೂದಲಿಗೆ ಹಚ್ಚಿ 30 ನಿಮಿಷದ ನಂತರ ಸ್ನಾನ ಮಾಡಿ. ಪ್ರಯೋಜನ: ಕೂದಲು ರೇಷ್ಮೆಯಂತೆ ಮೃದುವಾಗುತ್ತದೆ ಮತ್ತು ಹೊಳಪು ಪಡೆಯುತ್ತದೆ. ಮೆಂತೆ ಕಾಳುಗಳು. ಮೆಂತೆ ಕೂದಲು ಉದುರುವಿಕೆಯನ್ನು ತಡೆಯಲು ಮತ್ತು ತಲೆಹೊಟ್ಟು ನಿವಾರಿಸಲು ರಾಮಬಾಣವಾಗಿದೆ. ಬಳಸುವ ವಿಧಾನ: ರಾತ್ರಿ ಮೆಂತೆ ಕಾಳುಗಳನ್ನು ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಅದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ 30 ನಿಮಿಷದ ನಂತರ ತೊಳೆಯಿರಿ. ಪ್ರಯೋಜನ: ಇದು ಕೂದಲಿನ ಬುಡಕ್ಕೆ ತಂಪು ನೀಡುತ್ತದೆ ಮತ್ತು ಬೆಳವಣಿಗೆಗೆ ಸಹಕಾರಿಯಾಗಿದೆ. ಉತ್ತಮ ಫಲಿತಾಂಶಕ್ಕಾಗಿ ಕೆಲವು ಸಲಹೆಗಳು: ಸಮತೋಲಿತ ಆಹಾರ, ಪ್ರೋಟೀನ್ ಮತ್ತು ಕಬ್ಬಿಣಾಂಶವಿರುವ ಆಹಾರಗಳನ್ನು ಸೇವಿಸಿ. ಉದಾಹರಣೆಗೆ ಮೊಟ್ಟೆ, ಸೊಪ್ಪು, ಒಣಫಲಗಳು. ನೀರು: ದಿನಕ್ಕೆ ಕನಿಷ್ಠ 8ರಿಂದ 10 ಲೋಟ ನೀರು ಕುಡಿಯಿರಿ. ಒತ್ತಡ ಬೇಡ. ಅತಿಯಾದ ಮಾನಸಿಕ ಒತ್ತಡವು ಕೂದಲು ಉದುರಲು ಮುಖ್ಯ ಕಾರಣ. ಹಾಗಾಗಿ ಯೋಗ ಅಥವಾ ಧ್ಯಾನ ಮಾಡಿ. ರಾಸಾಯನಿಕಗಳಿಂದ ದೂರವಿರಿ. ಅತಿಯಾದ ಹೇರ್ ಡೈ ಅಥವಾ ಹೀಟ್ ಸ್ಟೈಲಿಂಗ್ ಉಪಕರಣಗಳನ್ನು ಬಳಸಬೇಡಿ. ಗಮನಿಸಿ: ಯಾವುದೋ ಮನೆಮದ್ದನ್ನು ಬಳಸುವ ಬದಲು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳುವುದು ಉತ್ತಮ. ಸ್ವಲ್ಪ ಜಾಗದಲ್ಲಿ ಹಚ್ಚಿ ನೋಡುವುದು. ನಿಮಗೆ ಅತಿಯಾದ ಕೂದಲು ಉದುರುವಿಕೆ ಇದ್ದರೆ ವೈದ್ಯರನ್ನ ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸನಾತನ ಸಂಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.